ಸಿಎಂ ಸಿದ್ದರಾಮಯ್ಯ ನೆತ್ತಿ ಮೇಲೆ ಪ್ರಾಸಿಕ್ಯೂಷನ್ ತೂಗುಗತ್ತಿ ನೇತಾಡ್ತಾ ಇದೆ. ಹೀಗಿದ್ರೂ ಗಣೇಶ ಹಬ್ಬದವರೆಗೂ ಸಿಎಂಗೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನಿಸಿ ಸಿಎಂ ಸಲ್ಲಿಸಿರುವಂತಹ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗಿನ 4ನೇ ದಿನದ ವಿಚಾರಣೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ನಡೆಯಿತು. ಮೂಡಾ ಹಗರಣಕ್ಕೂ ಸಿದ್ದರಾಮಯ್ಯನವರಿಗೂ ಇರುವಂತಹ ಲಿಂಕ್ ಏನು, ಇವುಗಳನ್ನ ಸಾಬೀತುಪಡಿಸುವಂತಹ ವಾದವನ್ನ ದೂರುದಾರರ ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ಹೂಡಿದ್ದಾರೆ. ಮುಡಾ ಹಗರಣಕ್ಕೂ ಸಿದ್ದರಾಮಯ್ಯಗೋ ಲಿಂಕ್ ಏನೋ? ಹೈ ವೋಲ್ಟೇಜ್ ವಾದ, ಸಿಎಂಗೆ ಗಣೇಶ ಹಬ್ಬದ ರಿಲೀಫ್. ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಟೆನ್ಷನ್ ಡೇ. ಮೊನ್ನೆಯಷ್ಟೇ ಹೈಕೋರ್ಟ್ ಸಿಎಂ ಪತ್ನಿಯ ಮುಡಾ ಸೈಟ್ ಹಂಚಿಕೆಗೂ ಸಿದ್ದರಾಮಯ್ಯಗೂ ಇರೋ ಸಂಬಂಧವೇನು ಅನ್ನೋ ಪ್ರಶ್ನೆ ಮುಂದಿಟ್ಟಿತ್ತು. ಇವತ್ತು ಸಾಲು ಸಾಲು ದೃಷ್ಟಾಂತಗಳನ್ನ ಮುಂದಿಟ್ಟ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಸಿಎಂಗಿರೋ ಲಿಂಕ್ ಸಾಬೀತುಪಡಿಸಲು ಯತ್ನಿಸಿದ್ರು. ಇದುವರೆಗೂ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಮತ್ತು ಸಚಿವ ಸಂಪುಟದ ನಿರ್ಣಯವನ್ನ ಒಪ್ಪದ ರಾಜ್ಯಪಾಲರ ಕ್ರಮ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಿರ್ಧಾರದ ಬಗ್ಗೆ ವಾದ ಮಂಡನೆ ನಡೆದಿತ್ತು. ಇವತ್ತು 4ನೇ ದಿನದ ಕೋರ್ಟ್ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಿರೋ ಸಂಶಯಗಳ ಬಗ್ಗೆ ತನಿಖೆ ನಡೆಸುವಂತೆ ಹೈಕೋರ್ಟ್ಗೆ ಹಿರಿಯ ವಕೀಲ ಕೆಜೆ ರಾಘವನ್ ಮನವಿ ಮಾಡಿದ್ರು. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಅಡಿ ಪೊಲೀಸ್ ಅಧಿಕಾರಿ ತನಿಖೆಗೆ ಅನುಮತಿ ಕೋರುವ ಅಗತ್ಯವೇ ಇಲ್ಲ. ಯಾರು ಮನವಿ ಮಾಡದಿದ್ದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು. ಒಬ್ಬ ಸಚಿವ ತನ್ನ ಇಲಾಖೆಯಲ್ಲದೆ ಬೇರೆ ಇಲಾಖೆಯ ಕೆಲಸದ ಮೇಲೆ ಪ್ರಭಾವ ಬೀರಿದರೂ ಅದು ಅಪರಾಧ. ಏನೇ ಅಪರಾಧವಿಲ್ಲದಿದ್ದರೂ ಆಡಳಿತದ ಶುದ್ಧತೆ ಕಾಪಾಡಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು. ಹೀಗಾಗಿ ರಾಜ್ಯಪಾಲರ ಆದೇಶದಲ್ಲಿ ಕೋರ್ಟ್ ಮಧ್ಯಪ್ರವೇಶಿಸಬಾರದು. ತನಿಖೆ ಅಗತ್ಯವಿಲ್ಲವೆಂದಾದರೆ ಮೂಡಾ ಹಗರಣದ ತನಿಖೆಗೆ ವಿಚಾರಣಾ ಆಯೋಗವನ್ನೇಕೆ ಸರ್ಕಾರ ನೇಮಿಸಿದೆ? ಹೀಗೆಂದು ವಕೀಲ ರಾಘವನ್ ತಮ್ಮ ವಾದ ಮುಂದಿಟ್ರು. ಆಗ ಕೋರ್ಟ್ ವಕೀಲರಿಗೆ ಪ್ರಶ್ನೆ ಕೇಳಿತ್ತು. ನಿಮಗೆ ಮೂಡಾ ಕುರಿತು ನ್ಯಾಯಾಂಗ ಆಯೋಗದ ವಿಚಾರಣೆ ಬಗ್ಗೆ ಸಮಾಧಾನವಿಲ್ಲವೇ? ವಿಚಾರಣಾ ಆಯೋಗಕ್ಕೆ ಯಾವುದೇ ಹಲ್ಲಿಲ್ಲ, ಹೀಗಾಗಿ ಪರಿಣಾಮಕಾರಿಯಲ್ಲ. ಹೀಗೆಂದು ವಾದ ಮಂಡಿಸಿದ ವಕೀಲರು ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಏನು ಮಾಡಿದ್ದಾರೆ, ಸಿಎಂ ಆದ್ಮೇಲೆ ಹೇಗೆ ಪ್ರಭಾವ ಬೀರಿದ್ರು, ನಿಯಮಗಳನ್ನ ಹೇಗೆ ತಿರುಚಿದ್ದಾರೆ, 2 ಸೈಟ್ ಬದಲು 14 ಸೈಟ್ ಹಂಚಿಕೆ ಆಗಿದ್ದು ಹೇಗೆ ಅಂತ ವಿವರಿಸಿದ್ರು. ಸಿಎಂಗೂ ಈ ನಿವೇಶನ ಹಂಚಿಕೆಗೂ ಸಂಬಂಧವೇನೆಂದು ತಾವು ಕೇಳಿದ್ದೀರಿ. ಈ ಎಲ್ಲ ಘಟನೆ ನಡೆದಾಗ ಸಿದ್ದರಾಮಯ್ಯ ಒಂದು DCM ಆಗಿದ್ದರು ಅಥವಾ ಸಿಎಂ ಆಗಿದ್ದರು. ಸಿಎಂ ಪತ್ನಿಗೆ ಬೇಕಾದಂತೆ ನಿಯಮ ಬದಲಿಸಿಕೊಂಡಿದ್ದಾರೆ. 2022ರಲ್ಲಿ 50-50 ಅನುಪಾತದಡಿ 14 ಸೈಟ್ ಹಂಚಿಕೆ ಮಾಡಲಾಯಿತು. ಸಿಎಂ ಪತ್ನಿಗೆ ಹಂಚಿಕೆಯಾದ ಬಳಿಕ 2022ರಲ್ಲಿ 50-50 ಅನುಪಾತದ ಹಂಚಿಕೆ ರದ್ದುಪಡಿಸಲಾಯಿತು. ಸೂಕ್ತ ಮಾಲೀಕತ್ವವೇ ಇಲ್ಲದ ಒಂದು ಸೈಟ್ಗೂ ಅರ್ಹತೆ ಇಲ್ಲದವರಿಗೆ 14 ಸೈಟು ಹಂಚಿಕೆ ಮಾಡಲಾಗಿದೆ. ಆಡಳಿತದಲ್ಲಿ ಶುದ್ಧತೆ ಕಾಪಾಡಲು ತನಿಖೆಯ ಅಗತ್ಯವಿದೆ. ಹೀಗಾಗಿ ರಾಜ್ಯಪಾಲರ ಆದೇಶದಲ್ಲಿ ಕೋರ್ಟ್ ಮಧ್ಯಪ್ರವೇಶಿಸಬಾರದು. ಹೀಗೆಂದು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಕೆಜೆ ರಾಘವನ್ ವಾದ ಮಂಡಿಸಿದ್ರು. ಸರ್ಕಾರದ ಪರ ವಾದಿಸಬೇಕಿದ್ದ ಅಡ್ವೊಕೇಟ್ ಜನರಲ್ 1 ವಾರ ಕಾಲಾವಕಾಶ ಕೇಳಿದ್ರು. ಅಲ್ಲದೆ ಸೆಪ್ಟೆಂಬರ್ 12ರಂದು ವಾದ ಮಂಡಿಸೋದಾಗಿ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ಗೆ ಮನವಿ ಮಾಡಿದ್ರು. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿದೆ. 7 ದಿನ ರಿಲೀಫ್. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ. ಕೋರ್ಟ್ನಲ್ಲಿ 1 ವಾರ ರಿಲೀಫ್ ಸಿಕ್ಕಿದೆ. ಇದಕ್ಕೂ ಮುನ್ನ ಸಿಎಂ ಇಂದು ಕೆಎಸ್ಎಫ್ಸಿ ಕಚೇರಿಯಲ್ಲಿ ಕಡತ ವಿಲೇವಾರಿಯಲ್ಲಿ ಬ್ಯುಸಿ ಆಗಿದ್ರು. ಸಂಜೆ ಬೆಂಗಳೂರಿನ ಶಿವಾಜಿನಗರದ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ್ರು. ಬಳಿಕ ನಿಗದಿಯಂತೆ ಮೈಸೂರಿಗೆ ತೆರಳಿದ್ದಾರೆ. ಸುಮಾರು 52,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇರ್ತಕ್ಕಂಥ ವರ್ಷಕ್ಕೆ ಇದನ್ನ ಸರ್ಕಾರ ಮಾಡ್ತಾ ಇತ್ತ? ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ತೆಗಿಬೇಕು. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಿದ್ದರಾಮಯ್ಯನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಆಶೀರ್ವಾದ ಇರ್ತದೆ ಅಲ್ವಾ? ನಾಳೆ ಚಾಮುಂಡಿ ಬೆಟ್ಟದಲ್ಲಿ ದೇವರ ದರ್ಶನ ಮಾಡಲಿದ್ದು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಪ್ರಾಧಿಕಾರದ ಸಭೆಯಲ್ಲೇ ಭಾಗವಹಿಸಲಿದ್ದಾರೆ. ಈ ಮಧ್ಯೆ ಸಚಿವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಸಿಎಂಗೆ ಏನೂ ಆಗಲ್ಲ ಅಂತಿದ್ದಾರೆ. ಸಿಎಂ ಅವ್ರಿಗೆ ಹಿನ್ನಡೆ ಆಗೋ ಪ್ರಶ್ನೆ ಬರಲ್ಲ. ಮೂಡಾದಲ್ಲಿ ಭಾಗಿಯಾಗಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀವಿ. ಅವರು ಈ ಕೇಸ್ನಿಂದ ಅವ್ರನ್ನ ದೋಷ ಮುಕ್ತವಾಗಿ ಹೊರಬರ್ತಾರೆ.
ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ, ಇನ್ನಷ್ಟು ಶಕ್ತಿಶಾಲಿಯಾಗಿ ಅವ್ರು ಹೊರಹೊಮ್ತಾರೆ. ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು, ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಆಯ್ತು ರೀ, ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆಯಾ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ ಬಯಸ್ತೀನಿ, ಸಿದ್ದರಾಮಯ್ಯ ಪಾತ್ರ ಏನಿದೆ? ರಾಜ್ಯಪಾಲರ ಹುದ್ದೆ ರದ್ದುಗೊಳಿಸಬೇಕೆಂದ ಸಿಂಘ್ವಿ. ಸಿದ್ದರಾಮಯ್ಯ ಪರ ಹೈಕೋರ್ಟ್ನಲ್ಲಿ ವಕಾಲತ್ತು ವಹಿಸಿರೋ ಕಾಂಗ್ರೆಸ್ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರ ಹುದ್ದೆ ರದ್ದುಗೊಳಿಸಬೇಕು ಎಂದಿದ್ದಾರೆ. ಸಂದರ್ಶನವೊಂದರಲ್ಲಿ ಸಿಂಘ್ವಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. Today, see governors for example. That is a very big failing of this government. They have demeaned, devalued and diminished every institution. I find it very sad. Governors, Mr. Ambedkar, Baba Sahib said that there cannot be two swords in one scabbard. ಒಟ್ಟಾರೆ ಸಿಎಂಗೆ ಒಂದು ವಾರದ ರಿಲೀಫ್ ಸಿಕ್ಕಿದೆ. ಗಣೇಶ ಹಬ್ಬ ಮುಗಿಯುವವರೆಗೂ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಮುಂದಿನ ಸೋಮವಾರ ಭವಿಷ್ಯ ನಿರ್ಧಾರವಾಗಲಿದೆ. ರಮೇಶ್, ಟಿವಿ9 ಬೆಂಗಳೂರು.